ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಗಣಪತಿ ವಿಸರ್ಜನೆಗೆ ಒಂದೆರಡು ನೋಡೋಣ ಅಂತ ಹೋಗಿದ್ವಿ. ಚಿಕ್ಕ ಗಣಪತಿ ವಿಸರ್ಜನೆಗೆ ಹೋಗಿದ್ವಿ ನಾವು. ದೊಡ್ಡದಕ್ಕೆ ಹೋಗಿರಲಿಲ್ಲಾಗಿತ್ತು, ಯಾಕೆಂದರೆ ನನ್ನ ಹೆಲ್ತ್ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಸೊ ಇದು ನಮ್ಮ KHP ಕಾಲನಿಯಲ್ಲಿ ನಮ್ಮ ಗಣಪತಿ ವಿಸರ್ಜನೆ ಮಾಡ್ತಾ ಇರೋದಂಥದ್ದು. ತುಂಬ ಚೆನ್ನಾಗಿತ್ತು. ನೋಡಿ, ಇವರು ಕಾರ್ ವಾಶ್ ಮಾಡ್ಕೊಂಬಂದರು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ 3 ತಿಂಗಳ ನಂತರ ಕಾರ್ ವಾಶ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಕೆಲಸದವಳು ಬೆಂಕಿ ಹಾಕ್ತಾ ಇದ್ದಾಳೆ ಕಸಕ್ಕೆ. ಕಸದವರು ನಮ್ಮದು ಪಂಚಾಯಿತಿ ವ್ಯಾಪ್ತಿಗೆ ಬರೋದಕ್ಕೆ ಕಸದವರು ವಾರಕ್ಕೆ ಒಂದ್ಸತಿ ಬರ್ತಾರೆ. ಬಟ್ ಏನೋ ಗೊತ್ತಿಲ್ಲ, ಅವರು ನಮಗೆ ಹೇಳಿದರು, ನಿಮ್ಮದು ಪೀರಿಯಡ್ಸಿಂದು ಏನು ಪ್ಯಾಡ್ಸ್ ಇರ್ತವೆ ಅದನ್ನೆಲ್ಲ ನೀವು ಹಾಕ್ಲಿಕ್ಕೆ ಬರಲ್ಲ, ಅಥವಾ ಮಕ್ಕಳದು ಡೈಫರು ಪ್ಯಾಡ್ಸು ಅದನ್ನು ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಯಾಕೆಂದರೆ KHP ಕಾಲೋನಿ ಒಳಗಡೆ ಜನರು ಹಾಕ್ತಾ ಇದ್ದಾರೆ, ಬಟ್ ಇಲ್ಲಿ ನಮಗೆ ಹಾಕೋಕ್ಕಿಲ್ಲ ಅಂತ ಹೇಳಿದ್ದಾರೆ. ಅಡ್ಡಿಲ್ಲ, ರೋಹಿತ್ ಅವರು ಶೇವಿಂಗು ಕಟ್ಟಿಂಗು ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರು ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಆಫೀಸಿಂದ ಏನೋ ಮಾತಾಡ್ತಾನೆ ಬರ್ತಾ ಇದ್ದಾರೆ. ಏನು ಮಾಡೋದು, ಊರಿಂದ ಬಂದ ಮೇಲಿಂದ ಜ್ವರ ಥಂಡಿ ಎಲ್ಲ ಶುರುವಾಗಿತ್ತು. ಏನೂ ಬೇಡ, ಬಾಯಿ ರುಚಿ ಅಂತ ಅನಿಸ್ತಾ ಇತ್ತು. ಸೊ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಹಾಗಾಗಿ ನಾನು ಹೆಸರುಬೇಳೆ ಆಲೂಗಡ್ಡೆ ಎಲ್ಲ ಹಾಕಿ ಒಂದು ತವೇನು ಅನ್ಬೋದು, ಸಾರು ಅನ್ಬೋದು, ಆ ಥರ ಮಾಡಿಕೊಂಡೆ. ಉಪ್ಪಿನಕಾಯಿ ಮಿಕ್ಸ್ಡಿಂದು, ಹಾಗೆ ರವೆ ಫ್ರೈ ಮಾಡಿಕೊಂಡೆ. ಹಾಗೆ ಏನು ಮಾಡೋದು ಅಂತ ಹೇಳಿ ಹಾಸಿಗೆ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ತುಂಬ ಧ್ವನಿ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಕೋಲ್ಡಾಗಿ, ಕೆಮ್ಮು
ಅಲ್ಲಿಂದ ಹಬ್ಬ ಮುಗಿಸ್ಕೊಂಡು ಬಂದಾಗಿಂದ ಒಂದೊಂದೇ ಶುರುವಾಗ್ತಾ ಇದೆ. ಏನು ಮಾಡೋಣ ಅಂತ ಹೇಳಿ. ಇಷ್ಟು ರಾಶಿ ಬಟ್ಟೆಗಳನ್ನು ನಾನು ಊರಿಂದ ಬಂದ ಮೇಲೆ ವಾಶ್ ಮಾಡಿದೆ. ಬಟ್ ಇವಾಗ ಇದನ್ನು ಮಡಿಸೋದು ಹೇಗೆ ಅಂತ ಆಗಿದೆ. ಇಲ್ಲಿ ಆಲ್ರೆಡಿ ನಾನು ಇಸ್ತ್ರಿಗೆ ಅಯ್ಯನ್ನಿಗೆ ಕೊಡುವಂಥ ಬಟ್ಟೆಯನ್ನು ಚೀಲದಲ್ಲಿ ಸಪ್ರೇಟ್ ಮಾಡಿಟ್ಟೆ. ಈಗ ಇದನ್ನು ಇವಾಗ ನನಗೆ ಹುಷಾರು ಬೇರೆ ಇರಲಿಲ್ಲ, ಹಾಗಾಗಿ ಒಂದು ದಿವಸ ಒಂದೊಂದು ಟ್ರಿಪ್ ಅಂತೆ ತೊಳಿತಾ ಹೋದೆ. ಬಟ್ ಇವಾಗ ಇದನ್ನು ಹೇಗೆ ಮಡಿಸೋದು, ಹೇಗೆ ಫೋಲ್ಡ್ ಮಾಡಿ ಇಡೋದು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗೆ. ಇದು ನೋಡಿ, ಇದು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದೆ, ರಬ್ಬರ್ ಬ್ಯಾಂಡ್ ಎತ್ಕೊಂಬಂದಿದೆ. ನಾನಿಲ್ಲಿ ನನಗೆ ಈ ಬಟ್ಟೆನ ಹೆಂಗೆ ಮಾಡಿಸೋದು ಅಂತ ಟೆನ್ಷನ್ನಲ್ಲಿದ್ದರೆ ಇದು ಇಲ್ಲಿ ಬಂದು ಆಟ ಆಡ್ತಾ ಇದೆ. ಸೊ ಏನೇ ಆಗಲಿ, ಇವತ್ತು ಈ ಟಾಸ್ಕನ್ನು ದೊಡ್ಡ ಟಾಸ್ಕ್ ಇದು ನನಗೆ. ಇವತ್ತು ಸ್ವಲ್ಪ ನನಗೆ ಎಲ್ಲ ಕೋಲ್ಡ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವತ್ತು ನಾನು ನನ್ನ ಕೆಲಸನ ಮಾಡಬೇಕು. ನೋಡಿ, ಇದಕ್ಕೆ ಈಗ ಆಟ ಆಡೋ ಮೂಡ್ ಬಂದಿದೆ. ಆಟ ಆಡೋದು ಬಿಸಿಲು ಕಾಸ್ಲಿಕ್ಕೆ ಅಂತ ಹೊರಗಡೆ ಬಂದು ಕೂತಿದೆ. ಮ್ಯಾಕ್ಸ್ ನೋಡಿ, ಅದು ಬಂತು ಅಂತ ಇವಾಗ ಇದು ಸಹ ಬಂತು. ಬಿಸಿಲು ಕಾಸಬೇಕು ಅಂತ ಬಂದಿದ್ದಾವೆ. ಇದು ಅಲ್ಲಿ ಹೋಗಿ ವಾಷಿಂಗ್ ಮಷಿನ್ ಮೇಲ್ಗಡೆ ಕುತ್ಕೊಳ್ತದೆ. ನೋಡಿ, ಇದು ನೋಡಿ, ಇಲ್ಲಿ ಇವರ ಆಟ ನೋಡೋದೇ ಒಂಥರ ಚಂದ ನಮಗೆ. ಸೊ ಟಾಸ್ಕ್ ಕಂಪ್ಲೀಟ್ ಮಾಡೋಣ ಬನ್ನಿ. ನೋಡಿ, ಇಷ್ಟೊಂದು ಬಟ್ಟೆಗಳಿತ್ತು, ಅಂತೂ ನನ್ನ ಟಾಸ್ಕ್ ಕಂಪ್ಲೀಟ್ ಆಯಿತು. ಇಷ್ಟೊಂದು ಬಟ್ಟೆಗಳನ್ನು ನಾನು ಮಡಿಸಿಟ್ಟಿದ್ದೀನಿ. ಇವಾಗ ನಾವು ಉಪಯೋಗಿಸ್ಕೊಂಡಿದ್ದೇ ಬಟ್ಟೆಗಳು. ಆ ಥರ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಫೆಸ್ಟಿವಲ್ಲು ಅಲ್ಲಿ ಇಲ್ಲಿ ಹೋದಾಗೆಲ್ಲ ಉಪಯೋಗಿಸ್ಕೊಂಡಿದ್ದ ಬಟ್ಟೆಗಳು. ಸೊ ಅಂತೂ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ನಾನು ಟಾಸ್ಕನ್ನು ನೋಡಿ ಕಂಪ್ಲೀಟ್ ಮಾಡಿದೆ. ಫುಲ್ಲು ಕೋಲ್ಡ್ ಆಗಿತ್ತು ನನಗೆ. ಇನ್ನೂವರೆಗೂ ಈ ಕಿವಿ ಇನ್ನೂ ಏನಂತಾರೆ, ಸ್ವಲ್ಪ ಬಂದು ಬಿದ್ದಂಗೆ ಆಗಿಬಿಟ್ಟಿದೆ, ಅಷ್ಟೊಂದು ಕೋಲ್ಡ್ ಆಗಿತ್ತು. ಸೊ ಅದಕ್ಕಾಗಿ ನನಗೆ ಈ ಸಲ ವ್ಲಾಗನ್ನು ಜಾಸ್ತಿಯಾಗಿ ಮಾಡೋಕ್ಕೆ ಆಗಿರಲಿಲ್ಲಾಗಿತ್ತು. ಸೊ ಇವಾಗ ಮಾಡಿದ್ದೀನಿ. ಹಾಗೆ ಇದು ಒಂದು ದೊಡ್ಡ ಟಾಸ್ಕ್ ಇತ್ತು, ಇದನ್ನು ಮುಗಿಸ್ದೆ. ಇನ್ನು ನಾನು ಟಿಫಿನ್ ಮಾಡಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ, ಏನೂ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.